ಹಾಯ್ ಎಲ್ರಿಗೂ ನಮಸ್ತೆ. ನಾನು ಏನು ಕಟ್ ಮಾಡ್ತಿದ್ದೇನೆ ಅಂತ ಗೊತ್ತಾ? ನೀವು ಕರಾವಳಿಯವರಾದರೆ ನಿಮಗಿದು ಗೊತ್ತಿರುತ್ತೆ. ಇದಕ್ಕೆ ಜೀಗುಜ್ಜೆ ಅಂತ ಕರೀತಾರೆ. ಇಂಗ್ಲೀಷ್ನಲ್ಲಿ ಬಟರ್ ಫ್ರೂಟ್ ಅಂತ ಕರೀತಾರೆ. ಆ್ಯಕ್ಚುಲಿ ಇದು ಫ್ರೂಟ್ ಅಲ್ಲ, ವೆಜಿಟೇಬಲ್ ಆಗಿ ಇದನ್ನು ಯೂಸ್ ಮಾಡ್ತಾರೆ. ಈ ಥರ ಸಣ್ಣ ಸಣ್ಣ ಹೋಳುಗಳನ್ನಾಗಿ ಮಾಡಿ ಸ್ವಲ್ಪ ಹೊತ್ತು ನೀರಲ್ಲಿ ಮುಳುಗಿಸಿಡಬೇಕು. ಅದಾದಮೇಲೆ ಸ್ವಲ್ಪ ಕಡಲೆ ಹುಡಿ, ಅದಕ್ಕೆ ಸ್ವಲ್ಪ ಮೆಣಸಿನ ಹುಡಿ, ಅರಿಶಿನ ಹುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹಿಂಗು ಹಾಗೂ ಸ್ವಲ್ಪ ಕೊತ್ತಂಬರಿ ಹುಡಿಯನ್ನು ಸೇರಿಸ್ಕೊಳ್ಬೇಕು. ಸ್ವಲ್ಪ ನೀರು ಹಾಕಿ ಹದವಾಗಿ ಹಿಟ್ಟು ತಯಾರಿಸಿ ಅದರಲ್ಲಿ ಈ ಕಟ್ ಮಾಡಿಟ್ಟಂತಹ ಜೀಗುಜ್ಜೆಯನ್ನು ಮುಳುಗಿಸಿ ಈ ಥರ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಬೇಯಿಸಿ. ಹೊರಗಡೆ ಜಿಟಿ ಜಿಟಿ ಮಳೆ ಬರ್ತಾ ಇರಬೇಕಾದ್ರೆ ಇಂತಹ ಒಂದು ಜೀಗುಜ್ಜೆ ಪೋಡಿ ಇದ್ದರೆ ಉಂಟಲ್ಲ, ಆಹಾ ಎಷ್ಟು ರುಚಿ ರುಚಿಯಾಗಿರುತ್ತೆ ಅಂತ ಹೇಳಿದ್ರೆ, ಮಳೆಗಾಲದಲ್ಲಿ ಜೀಗುಜ್ಜೆ ಪೋಡಿ ತಿನ್ನುವ ಮಜವೇ ಬೇರೆ. ನಿಮ್ಮಲ್ಲಿ ಈ ಒಂದು ತರಕಾರಿ ಅವೈಲೇಬಲ್ ಇದೆಯಾ? ನಿಮಗೆ ಇದರ ಬಗ್ಗೆ ಗೊತ್ತಿದೆಯಾ? ಕಮೆಂಟ್ನಲ್ಲಿ ಹೇಳಿ.